ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾವು ಮಾಡೋಣ ಚಿಕನ್ ಕರಿ. ನಿಮ್ಮ ಮನೆಯಲ್ಲಿ ಯಾರಾದರೂ ಬಂದರೆ ಒಮ್ಮೆ ಈ ರೀತಿ ಚಿಕನ್ ಕರಿ ಮಾಡಿ ನೋಡಿ. ಓಕೆ, ಒಂದು ಪಾತ್ರೆ ತೊಗೊಳ್ಳಿ. ಅದರಲ್ಲಿ ತುಪ್ಪ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕಲಿಕ್ಕೆ 1/4 ಕಪ್ಪಷ್ಟು ತುಪ್ಪವನ್ನು ಹಾಕಿದ್ದೀನಿ. ತುಪ್ಪ ಹಾಕಿದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಗೂ ನೀರುಳ್ಳಿ ಹಾಕಿ ಫ್ರೈ ಮಾಡಲಿಕ್ಕುಂಟು. ನೀರುಳ್ಳಿಯಲ್ಲಿ ತುಂಬ ಕೆಂಪಾಗಬೇಕು. ಕೆಂಪಾದಮೇಲೆ ಇದಕ್ಕೆ ಚಿಕನನ್ನು ಹಾಕಬೇಕು ಹಾಗೂ ಅರಿಶಿನ ಪೌಡರ್, ಬೇಕಿದ್ರೆ ಉಪ್ಪನ್ನು ಕೂಡ ಇವಾಗಲೇ ಸೇರಿಸಿ ಆ ತುಪ್ಪದಲ್ಲಿಯೇ ಗ್ಯಾಸನ್ನು ಐ ಫ್ಲೇಮಲ್ಲೇ ಇಟ್ಟು ಚಿಕನನ್ನು ನೀವು ಒಂದು 5 ನಿಮಿಷ ಫ್ರೈ ಮಾಡಬೇಕು. ನೀರು ಬಿಡಲಿಕ್ಕೆ ಬಿಡಬಾರ್ದು, ಹಾಗಾಗಿ 5 ನಿಮಿಷ ಫ್ರೈ ಮಾಡಬೇಕು. ಉಪ್ಪನ್ನು ಇವಾಗ ಹಾಕಿದ್ದೀನಿ. ಚೆನ್ನಾಗಿ ಒಂದು 5 ನಿಮಿಷ ತುಪ್ಪದಲ್ಲಿ ಚಿಕನನ್ನು ಫ್ರೈ ಮಾಡ್ತೀನಿ. ಆ ಕೊತ್ತಂಬರಿ ಸೊಪ್ಪಿನ ಫ್ಲೇವರೊಂದಿಗೆ ಚಿಕನ್ ತುಪ್ಪದಲ್ಲಿ ಫ್ರೈ ಆಗುವಾಗ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಇವಾಗ ಚಿಕನ್ ಫ್ರೈ ಆಗಿದ್ದೆ. ಇದಕ್ಕೆ ನಾನು 5 ಟೊಮೆಟೊ, ದೊಡ್ಡ ಸೈಜ್ 5 ಟೊಮೆಟೊವನ್ನು ಹಾಕ್ತಾಯಿದ್ದೀನಿ. ಇನ್ನೊಂದು ಸೈಡ್ ಕಡಾಯಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಫಸ್ಟಿಗೆ ಒಂದು 20 ಒಣಮೆಣಸು, ಬ್ಯಾಡಗಿ ಮೆಣಸು ಇಲ್ಲಿ ಹಾಕಿದ್ದೀನಿ ನಾನು. ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ ಎಣ್ಣೆಯಲ್ಲಿಯೇ ಇದನ್ನು. ಆಮೇಲೆ ಇದಕ್ಕೆ 2 ನೀರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ದೊಡ್ಡ ಸೈಜ್ 2 ನೀರುಳ್ಳಿ ಹಾಕಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ. ನೀರುಳ್ಳಿಯೊಂದಿಗೆ ನಾನು 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಕೂಡ ಸೇರಿಸಿದ್ದೀನಿ. ಆಮೇಲೆ ಇಲ್ಲಿ ಮಸಾಲಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4 ರಿಂದ 5 ಹಸಿಮೆಣಸಿನಕಾಯಿ, ಒಂದು ಸಣ್ಣ ತುಂಡು ಶುಂಠಿ, 1/2 ಕಪ್ಪಷ್ಟು ತೆಂಗಿನಕಾಯಿ, 1/4 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು, 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು, ಇಷ್ಟನ್ನು ತೊಗೊಂಡಿದ್ದೀನಿ. ಗರಂ ಮಸಾಲದಲ್ಲಿ ಇಲ್ಲಿ ಬಡಿಶೇಪ್, ಲವಂಗ, ಏಲಕ್ಕಿ, ದಾಲ್ಚಿನ್ನಿ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ದೀನಿ. ಹಾಗೂ ಅರ್ಧ ಚಮಚದಷ್ಟು ಫ್ರೈ ಮಾಡಿದ ಮೆಂತೆಕಾಳು ತೊಗೊಂಡಿದ್ದೀನಿ. ನೀರುಳ್ಳಿ ಹಾಗೂ ಒಣಮೆಣಸು ಹಾಗೂ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಉಳಿದ ಮಸಾಲವನ್ನು ಹಾಕಿ, ಗರಂ ಮಸಾಲ ಹಾಗೂ ಮೆಂತೆಕಾಳು ಹಾಕದೆ ಉಳಿದ ಮಸಾಲವನ್ನು ಹಾಕಿಬಿಡಿ. ಒಳ್ಳೆ ರೀತಿ ಇದನ್ನು ಬಾಡಿಸಬೇಕು, ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಆಮೇಲೆ ಇದಕ್ಕೆ ಗರಂ ಮಸಾಲ ಹಾಗೂ ಮೆಂತೆಕಾಳನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಯಾಕೆಂದರೆ ಆಲ್ರೆಡಿ ಮೆಂತೆಕಾಳು ಫ್ರೈ ಮಾಡಿದ್ದೆ ನಾನಿಲ್ಲಿ ಹಾಕಿದ್ದೀನಿ. ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಮೇಲೆ ಇದನ್ನು ಕೆಳಗಿಳಿಸಿ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿ. ಖಾರ ಸ್ವಲ್ಪ ಕಮ್ಮಿ ತಿನ್ನುವವರು ಕಾಳುಮೆಣಸು, ಒಣಮೆಣಸು ಎಲ್ಲ ಸ್ವಲ್ಪ ಕಮ್ಮಿ ಹಾಕ್ಬೋದು, ಅಥವಾ ಹಸಿಮೆಣಸನ್ನು ಕೂಡ ಸ್ವಲ್ಪ ಕಮ್ಮಿ ಮಾಡ್ಬೋದು. ಓಕೆ, ಗ್ರೈಂಡ್ ಮಾಡಿ ಆದಮೇಲೆ ಮಸಾಲವನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಗೂ ಹದವನ್ನು ನೋಡಿ ನೀರನ್ನು ಸೇರಿಸಿ. ತುಂಬ ತೆಳುವಾಗಿ ಕೂಡ ಮಾಡಬೇಡಿ, ತುಂಬ ದಪ್ಪನೂ ಅಲ್ಲ, ಕರೆಕ್ಟಾಗಿ ಹದವಾಗಿ ಇಡಿ ಇದನ್ನು. ಓಕೆ, ಉಪ್ಪೆಲ್ಲ ಕರೆಕ್ಟಾಗಿದೆ ನೋಡಿ. ಆಮೇಲೆ ಹುಳಿಯೆಲ್ಲ ಕಮ್ಮಿದೆ ಆದರೆ ಲಿಂಬೆ ರಸ ಹಿಂಡಿ ಇನ್ನೂ ಕೂಡ ಚೆನ್ನಾಗಾಗುತ್ತೆ. ಇವಾಗ ಒಂದು ಕುದಿ ಬರಲಿ ಇದು. ಇವಾಗ ನೋಡ್ಬೋದು ಇಲ್ಲಿ ಚೆನ್ನಾಗಿ ಕುದೀತಾ ಉಂಟು, ಪರ್ಫೆಕ್ಟ್ ಆಗಿದೆ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇಲ್ಲ. ನಿಮಗೆ ಬೇಕಿದ್ರೆ ಮೇಲ್ಗಡೆಯಿಂದ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೋದು. ಲಿಂಬೆ ರಸವನ್ನು ಬೇಕಿದ್ರೆ ಹಿಂಡಿ ಇದನ್ನು ಕೆಳಗಿಳಿಸಿ. ಸೂಪರ್ ಆಗುತ್ತೆ ಇದು. ಘಮ ಘಮ ಪರಿಮಳ ಕೂಡ ಬರ್ತಾ ಉಂಟು. ರೈಸೊಂದಿಗೆ, ರೊಟ್ಟಿಯೊಂದಿಗೆ, ಇಡ್ಲಿ, ಚಪಾತಿ ಅಥವಾ ನಿಮಗೆ ಗೀ ರೈಸ್ ಇರಲಿ, ಮುದ್ದೆ, ಕೋರಿ ರೊಟ್ಟಿ ಎಲ್ಲದರೊಂದಿಗೂ ಸೂಪರ್ ಆಗುತ್ತೆ ಈ ಗ್ರೇವಿ. ಒಮ್ಮೆ ನೀವು ಟ್ರೈ ಮಾಡಿ. ಆ ತುಪ್ಪದ ಘಮ ಘಮ ಫ್ಲೇವರೊಂದಿಗೆ ತುಂಬ ರುಚಿಯಾಗಿ ಬರುತ್ತೆ ಇದು. ಇಷ್ಟ ಆಯ್ತಂತಾದರೆ ಒಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಎಲ್ಲರಿಗೂ ಕೂಡ, ನಿಮ್ಮ ಇಷ್ಟ ಇದ್ದವರಿಗೆ ಈ ವಿಡಿಯೋವನ್ನು ಒಂದು ನೀವು ಶೇರ್ ಮಾಡಿ. ಯಾಕೆಂದರೆ ಅವರೆಲ್ಲರೂ ಕೂಡ ಟ್ರೈ ಮಾಡಿ ನಿಮ್ಮ ಹೆಸರು ಹೇಳಿ ಅವತ್ತು ಒಳ್ಳೆ ರುಚಿಯಾದ ಅಡುಗೆಯನ್ನು ಊಟ ಮಾಡಲಿ ಅಂತ ಹೇಳಿ. ಓಕೆ, ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.